ಕನ್ನಡಿಗರ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ವಿಚಾರವಾಗಿ ನಟ ಅಹಿಂಸಾ ಚೇತನ್ ಅವರು ನಾಲ್ಗೆ ಹರಿಬಿಟ್ಟಿದ್ರು. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಿರ್ಮಾಪಕರು, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಸರ್, ಮೊದಲನೇದಾಗಿ ಅಹಿಂಸಾ ಚೇತನ್ ಅವರಿಗೆ ಈ ವಿಚಾರ ಬೇಕಿತ್ತ ಅಂತ? ಅಲ್ಲ, ವಿವಾದನ ತಲೆ ಮೇಲೆ ಎಳ್ಕೊಳ್ಳೋದೇ ಅವ್ರಿಗೆ ಅಭ್ಯಾಸ. ಇವತ್ತು ಇದು ಮೊದಲಲ್ಲ, ಹಿಂದೆ ಕೂಡ ಅನೇಕ ವಿಚಾರಗಳಲ್ಲಿ ತಲೆ ಹಾಕಿ ವಿವಾದಗಳನ್ನ ಎಳ್ಕೊಂಡಿದ್ದಾರೆ. ಆಗಲೇ ಬೇಕಾದಷ್ಟು ಕಡೆ ಕೋರ್ಟಲ್ಲೂ ಕೇಸ್ ಆಗಿದೆ, ಕೋರ್ಟ್ ಅಲಿತಾ ಇದ್ದಾರೆ. ಬೇಕಾದಷ್ಟು ಜನ ಇವ್ರ ಬಗ್ಗೆನೂ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಕೋರ್ಟಲ್ಲಿ ಅಲಿತಾ ಇದ್ದಾರೆ. ಈ ವಿವಾದ ಬೇಕಾಗಿರಲಿಲ್ಲ. ಯಾಕೆಂತ ಹೇಳಿದ್ರೆ, ವಿವಾದ ಮಾಡ್ಕೊ, ನಿನ್ನ ಬೆಳವಣಿಗೆಗೆ ನೀನೇನಾದರೂ ಒಳ್ಳೆ ಹೋರಾಟ ಮಾಡಿ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ನೀನೇನು ಬೇಕಾದ್ರೂ ಮಾಡು. ಹಾಗಂತ ನೀನು ಬೇರೆಯವ್ರ ಹೆಸರು ಹೇಳ್ಕೊಂಡು ಬೆಳೆದುಬಿಟ್ಟು ಅವರಿಗೆ ಒಂದು ರೀತಿಯ ತೇಜೋವಧೆ ಮಾಡುವಂಥ ಕೆಲಸ ಮಾಡ್ತಿದೆಯಲ್ಲ, ಇದನ್ನು ನಾವು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಸರ್, ಒಂದು ವಿಚಾರ ಏನಂತಂದರೆ, ಈ ವಿಚಾರದ ಬಗ್ಗೆ ಮಾತನಾಡಬಾರ್ದಾಗಿತ್ತು. ಯಾಕೆಂತಂದರೆ ಸ್ಮಾರಕದ ವಿಚಾರ ಅದು ಕನ್ನಡಿಗರ ಒಂದು ಆಸ್ತಿ ಇದ್ದಂಗೆ, ಕನ್ನಡಿಗರ ಆಸ್ತಿ, ಅದು ಬರೀ ರಾಜವಂಶದ ಆಸ್ತಿ ಅಲ್ಲ. ಆ ಥರ ಇದ್ದದಕ್ಕೆ ಇವರು ಅದನ್ನು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಅನ್ನೋ ಪದ ಬಳಕೆ ಮಾಡಿದ್ದಾರೆ. ಅಲ್ಲಿ ಕಮರ್ಷಿಯಲ್ ಅನ್ನೋದು ಏನು ಮಾಡ್ತಿದ್ದಾರೆ? ಅಲ್ಲಿ ಏನು ಬಂದಂಥ ಫ್ಯಾನ್ಸ್ಗೆ ಟಿಕೆಟ್ ತಗೊಂಡು ಏನು ಬಿಡ್ತಿಲ್ಲ, ಅಲ್ಲಿ ಕಮರ್ಷಿಯಲ್ ವ್ಯವಹಾರ ಏನು ಮಾಡ್ತಾಯಿಲ್ಲ. ಇವರು ಯಾಕೆ ಅದನ್ನು ಬಳಸಿದ್ರು? ಇದೆಲ್ಲ ಮುಟ್ಟಾಡ್ರ್ ಮಾಡೋ ಕೆಲಸ. ಅವ್ರಿಗೇನಾದ್ರು ಆ ವಿಚಾರಧಾರೆಗಳು ಗೊತ್ತಿದ್ದರೆ, ರಾಜ್ಕುಮಾರ್ ಅವ್ರ ಸಮಾಧಿ ಅಂತ ನಾವೇನು ಹೇಳ್ತಾ ಇದ್ದೀವೋ ಆ ಸಮಾಧಿನ ಜನ ಸಮಾಧಿ ಅಂತ ಕರೆಯಲ್ಲ. ಅದು ರಾಜ್ಕುಮಾರ್ ಅವರ ಪುಣ್ಯಭೂಮಿ ಅಂತ ಹೇಳ್ಬಿಟ್ಟು ಕರೀತಾರೆ. ಒಂದು ಸಾರಿ ಹೋಗಿದ್ದೀಯಾ ಅಲ್ಲಿಗೆ? ಅದನ್ನು ನೋಡಿದೆಯಾ? ಅದು ಕಮರ್ಷಿಯಲ್ ಬಿಲ್ಡಿಂಗ್ ಜಾಗ ಮಾಡಿದಾರಾ? ಅಲ್ಲಿ ಯಾರಿಗಾದ್ರು ಬಾಡಿಗೆ ಕೊಟ್ಬಿಟ್ಟು ಏನೋ ಅಂಗಡಿ ಬೇರೆ ಬೇರೆಗಳನ್ನ ನಡೆಸ್ತಾ ಇದ್ದಾರಾ? ಇಲ್ಲ. ಅಲ್ಲಿ ಬಂದವರು ರಾಜ್ಕುಮಾರ್ ಸಮಾಧಿ ಹತ್ರ ಬಂದು ಮದುವೆ ಆಗ್ತಾರೆ. ಅವ್ರ ರೀತಿ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು, ಅವ್ರ ಥರ ನಾವು ಬದುಕಬೇಕು, ಅವ್ರ ಥರ ನಾವು ಜೀವನ ಮಾಡಬೇಕು ಅಂತ ಆ ಸಮಾಧಿ ಮುಂದೆ ಮದುವೆ ಆಗೋದನ್ನು ನೋಡಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಅದು ರಾಜ್ಕುಮಾರ್ ಸಮಾಧಿ ಮುಂದೆ ಆ ಕೆಲಸ ಆಗ್ತಾಯಿದೆ. ಅದಾದರೂ ಗೊತ್ತಾ ನಿನಗೆ? ಗೊತ್ತಿಲ್ಲದೇ ಏನೇನು ಮಾಡಿ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳೋದೇ ನಿನ್ನ ಅಭ್ಯಾಸ. ಮೈ ಮೇಲೆ ಎಳ್ಕೊಂಡು ಒಂದು ಸಾರಿ ತಪ್ಪಾಯಿತು ಅನ್ನೋದು, ಇನ್ನೊಂದು ಸಾರಿ ಇಲ್ಲ ನಾನು ತಪ್ಪಾಗಿತ್ತು ಅಂತ ಕೇಳಲ್ಲ ಅನ್ನೋದು. ಆವಾಗ ಏನಂತಾರೆ, ನಿನ್ನ ಒಬ್ಬ ಅರೆ ಹುಚ್ಚ ಅಂತಾರೆ. ಅರೆ ಹುಚ್ಚನೇ. ಯಾಕೆಂತ ಹೇಳಿದ್ರೆ, ಉದ್ಯೋಗ ಇದ್ದದ್ರು ಏನು ಮಾಡ್ತಾರೆ ಹೇಳಿ? ನಿರುದ್ಯೋಗಿಗಳಿಗೆ ಏನೂ ಇಲ್ಲದೆ ಹೋದರೆ ಇಂಥವನ್ನೆಲ್ಲ ಮಾತಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರಚಾರಕ್ಕೆ ಬರಬೇಕು. ಯಾರಾದರೂ ನಾನು ಕರೆದ್ಬಿಟ್ಟು ಕೆಲಸ ಕೊಡಬೇಕು. ಯಾರು ವಿವಾದ ಮಾಡ್ಕೊಂಡಿದ್ದೇನಲ್ಲ ಇರ್ತಾರೆ ಕೆಲವರು ಇರ್ತಾರೆ. ವಿವಾದ ಮಾಡ್ಬಿಟ್ಟ, ಇವನೇನೋ ಮುನ್ನೋದಾಗಿ ಬಂದ್ಬಿಟ್ಟವನೇ, ಇವನು ಹಾಕ್ಕೊಂಡು ಏನೇನೋ ಮಾಡ್ಬೇಕಂತ. ಏನೂ ಮಾಡೋಕ್ಕಾಗಲ್ಲ, ಏನು ಕಿಸಿಯೋಕ್ಕಾಗಲ್ಲ. ನೀನೀಗಾಗಲೇ ನಿರುದ್ಯೋಗಿ. ಒಂದೆರಡು ಪಿಕ್ಚರಿಗೆ ನಿನ್ನ ಕತೆ ಮುಗೀತು. ಈಗ ಮುಗಿದ ಮೇಲಿಂದ ಬೇರೆ ದಾರಿ ಹುಡುಕೋತಾ ಇದೆಯಾ? ಹುಡುಕೋ. ನೀನು ಸಮಾಜ ಸೇವೆ ಮಾಡ್ತೀಯಾ? ಮಾಡು. ನಿಮ್ಮ ಅಪ್ಪ ಅಮ್ಮ ದುಡ್ಡು ಸಂಪಾದನೆ ಮಾಡೋರ ಖರ್ಚು ಮಾಡು, ನಾವೇನು ಬೇಡ ಅನ್ನೋಲ್ಲ. ಅದರಿಂದ ಜನ ಉದ್ಧಾರ ಮಾಡು. ನಾವು ನಿಮ್ಮ ಜೊತೆ ಬರ್ತೀವಿ ಕರೆದಾಗ. ಅದು ಬಿಟ್ಟು 20 ವರ್ಷದ ಹಿಂದೆ ಸತ್ತಂಥ ಪುಣ್ಯಾತ್ಮ ಈ ನಾಡಿಗೆ, ಈ ದೇಶಕ್ಕೆ ಕೀರ್ತಿ ತಂದುಕೊಟ್ಟಂಥವ್ರು. ಇವತ್ತು ಇಡೀ ಭಾರತೀಯ ಚಿತ್ರರಂಗ ನಾನು ಅವನಿಗೊಂದು ಉದಾಹರಣೆ ಹೇಳ್ತೀನಿ, ತಿಳ್ಕೊಬೇಕು ನೀನು. ರಾಜ್ಕುಮಾರ್ ಯೋಗ್ಯತೆ ಏನು, ಅವರ ವರ್ಚಸ್ಸೇನು, ಅವರ ಗೌರವ ಏನು ಅನ್ನೋದನ್ನು ಅರ್ಥ ಮಾಡ್ಕೋ. ಅವ್ರಿಗೆ ಪಾಲಿಕೆ ಪ್ರಶಸ್ತಿ ಬರುತ್ತೆ. ಇದೆಲ್ಲ ನಿನಗೆ ಗೊತ್ತಿಲ್ಲ. ಇದೆಲ್ಲ ತಿಳ್ಕೊಂಡಿದ್ರೆ ತಾನೇ ನೀನು ಮಾತಾಡ್ತಿರ್ಲಿಲ್ಲ. ತಿಳ್ಕೊಂಡಿಲ್ವಲ್ಲ, ಅದಕ್ಕೆ ಮಾತಾಡ್ತಿದ್ದೀಯಾ. ಪಾಲಿಕೆ ಪ್ರಶಸ್ತಿ ಬಂತು, ಅದನ್ನು ರಾಷ್ಟ್ರಪತಿಯವರು ಕೊಡ್ತಾರೆ. ಪಾಲಿಕೆ ಪ್ರಶಸ್ತಿಯನ್ನು ಅದು ವಿಜ್ಞಾನ ಭವನ ಡೆಲ್ಲಿಯಲ್ಲಿ. ಇಲ್ಲಿಂದ ನಾವು ಭಾಳಷ್ಟು ಜನ ಹೋಗಿದ್ದು. ನಾವು ಆ ಸಭಾಂಗಣಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ನಮ್ಮ ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಿಂದ ಬಂದಿರ್ತಾರೆ. ಎಷ್ಟು ಜನ ರಾಜ್ಕುಮಾರ್ ಬಗ್ಗೆ ತಿಳ್ಕೊಂಡಿರ್ತಾರೆ ಅಲ್ವಾ? ಆ ಪ್ರಶಸ್ತಿನ ಕೊಡೋದಕ್ಕೆ ಅವ್ರ ಹೆಸರನ್ನ ಕೂಗ್ತಿದ್ದಂಗೆ, ಕರೆದಂಗೆ ರಾಜ್ಕುಮಾರ್ ಅವರು ಎದ್ದು ನಿಂತು ಆ ಪ್ರಶಸ್ತಿ ತಗೊಂಡು ಅದನ್ನು ಸ್ವೀಕಾರ ಮಾಡಿ ಮತ್ತೆ ಬಂದು ಅವರ ಸ್ವಸ್ಥಲದಲ್ಲಿ ಕೂತ್ಕೊಳ್ಳೋವರೆಗೂ ಜನ ಕೂತ್ಕೊಳ್ಳಿಲ್ಲ, ನಿಂತುಕೊಂಡು ಚಪ್ಪಾಳೆ ಹೊಡೆದು ರಾಜ್ಕುಮಾರ್ ಅವರಿಗೆ ಗೌರವ ಕೊಟ್ಟರು. ಇದು ಗೊತ್ತಾ ನಿನಗೆ? ಅಮೇರಿಕಾದಲ್ಲಿ ಕೆಂಟಕಿ ಕರ್ನಾಟಕ ಪ್ರಶಸ್ತಿ ಕೊಟ್ಟರಲ್ಲ, ಯಾತಕ್ಕೆ ಕೊಟ್ಟರು? ಇಡೀ ವಿಶ್ವ ಮೆಚ್ಕೊಂಡಿದೆ ರಾಜ್ಕುಮಾರ್ ಅವ್ರನ್ನ.
ಅಂಥವ್ರ ಬಗ್ಗೆ ನೀನು ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ, ಅದು ಹೇಳು. ಎಷ್ಟು ಧೈರ್ಯ. ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವತ್ತಾದರೂ ಹೇಳ್ತೀನಿ ಕೇಳು. ಯಾಕೆ ಅಂತ ಹೇಳಿದ್ರೆ, ಬಾ, ಅವ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ, ಪಾಠ ಕಲಿಯೋವ್ರ ಹತ್ರ ಹೋಗು. ಬೇಕಾದಷ್ಟು ಜನ ಇದ್ದಾರೆ, ಈಗಾಗಲೇ ಮಾತನಾಡಿದ್ದಾರೆ ಕೆಲವರೆಲ್ಲ. ಅವ್ರ ಹತ್ರ ಹೋಗು, ನಾನು ಮಾತಾಡಿದ ತಪ್ಪಾಗಿದೆ, ಅವ್ರ ಬಗ್ಗೆ ನನಗೆ ಹೇಳಿ ಅಂತ. ಒಂದು ಗೋಕಾಕ್ ಚಳುವಳಿ ಗೊತ್ತಾ? ನೀನು ಹುಟ್ಟಿದ್ದ ಅವತ್ತು, ನೀನು 82ರಲ್ಲಿ ನಡೆದಂಥ ಗೋಕಾಕ್ ಚಳುವಳಿಯಲ್ಲಿ ನೀನು ಹುಟ್ಟಿದ್ದ. ಇಡೀ 30 ದಿನ ಈ ಕರ್ನಾಟಕವನ್ನು ಸುತ್ತಿದ್ರು. ಯಾತಕ್ಕೋಸ್ಕರ ಸುತ್ತಿದ್ರು? ಅವ್ರ ಮನೆ ಮಂದಿಗೆಲ್ಲ ಏನಾದ್ರು ಆಗಬೇಕು ಅಂತ ಸುತ್ತಿದ್ರ? ಅವತ್ತು ಈ ಭಾಷೆಗೆ ಅನ್ಯಾಯವಾಗಿದೆ. ಸರ್ಕಾರ ಈ ಭಾಷೆಯ ಬಗ್ಗೆ ಏನು ನಮ್ಮ ಹಿರಿಯ ಸಾಹಿತಿಗಳೆಲ್ಲ ಕೇಳ್ತಾ ಇದ್ದಾರೋ ಅದನ್ನು ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊಂಡ ಮೇಲೆ ರಾಜ್ಕುಮಾರ್ ಬಂದರು. 30 ದಿನ ಅವ್ರು ಹೇಳಿದ್ರು ಒಂದು ಮಾತು. ಏನಂತ ಹೇಳಿದ್ರು? ಕೇವಲ 1 ದಿನ 2 ದಿನ ಆದರೆ ನಾನು ಹೋರಾಟಕ್ಕೆ ಬರಲ್ಲ, ಇದು ಅಂತಿಮ ತಾರ್ಕಿಕಕ್ಕೆ ಹೋಗಬೇಕು, ಸರ್ಕಾರ ಒಪ್ಕೊಳ್ಳೋವರೆಗೂ ಈ ಹೋರಾಟ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು 30 ದಿನ ಕರ್ನಾಟಕವನ್ನು ಸುತ್ತಿದ್ರು. ಯಾತಕ್ಕೆ ಸುತ್ತಿದ್ರು? ಅವ್ರಿಗೇನಾದ್ರು ಬೇಕಾಗಿತ್ತಾ? ಇದು ಯಾರಿಗೂ ಗೊತ್ತಾಗಲ್ವಾ? ಇದೆಲ್ಲ ತಿಳ್ಕೊಂಡಿಲ್ವಾ ನೀನು? ಅಥವಾ ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ತಾಳ ಹೊಡೆಯೋರು, ಅವ್ರು ಯಾರೂ ಹೇಳ್ಕೊಟ್ಟಿಲ್ವಾ? ಈಗ ಆ ತಾಳ ಹೊಡಿತಾರಲ್ಲ, ಅವ್ರ ಹತ್ರ ನನ್ನ ಬಗ್ಗೆ ಮಾತಾಡಿಸ್ತಾ ಇದೀಯಾ? ಜನ ನೋಡ್ತಾ ಇರ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಆ ಜನಕ್ಕೆ ನಾವು ಗೌರವ ಕೊಡಬೇಕು. ಆ ಕೆಲಸ ನೀನು ಮಾಡು. ಅದು ಬಿಟ್ಟು 20 ವರ್ಷದ ಹಿಂದೆ ತೀರ್ಕೊಂಡಂಥ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರೆ ಯಾರಿಗೆ ನೋವಾಗಲ್ಲ ಹೇಳಿ? ಯಾರಿಗೆ ನೋವಾಗಲ್ಲ? ಅವ್ರು ಕೇಳಿದ್ರಾ? ಇಲ್ಲ ಅವ್ರ ಕುಟುಂಬದವ್ರು ಕೇಳಿದ್ರಾ? ಸರ್ಕಾರ ಈ ಗೌರವವನ್ನು ಅವ್ರಿಗೆ ಕೊಡಬೇಕು. ಅವರು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯನ್ನು ಮೆಚ್ಚಿಕೊಂಡು ಸರ್ಕಾರ ಕೊಟ್ಟಿದ್ದು. ಅವ್ರಿಗೆ ಜಾಗ ಇರಲಿಲ್ವಾ? ಇಲ್ಲ, 25 ಕಿಲೋಮೀಟ್ರಲ್ಲಿ 20 ಎಕರೆ ಜಾಗ ಇದೆ. 200 ಕಿಲೋಮೀಟ್ರ್ ಹೋದರೆ ಅವರ ಸ್ವಂತ ಊರಲ್ಲಿ 106 ಎಕರೆ ಜಾಗ ಇದೆ. ಅಲ್ಲಿ ಮಾಡ್ಬೋದಾಗಿತ್ತಲ್ಲ. ಭಿಕ್ಷೆ ಬೇಡಬೇಕಾಗಿತ್ತು. ಅವರು ಬೇಡಿದ್ರ? ಯಾಕೆ ಸರ್ಕಾರ ಆ ತೀರ್ಮಾನ ತಗೊಂಡಂದರೆ ಇಂಥ ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಅವತ್ತು ಅವರು ಆ ತೀರ್ಮಾನ ತಗೊಂಡು HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದು. ಯಾರೂ ಹೋಗಿ ಕೇಳಲಿಲ್ಲ. ಇದಕ್ಕೇನಾದ್ರು ಗೊತ್ತಾ ಇವ್ರಿಗೆ? ಯಾಕೆ ಹಿಂಗೆಲ್ಲ? ರಾಜ್ಕುಮಾರ್ ರಸಮಂಜರಿ ಕಾರ್ಯಕ್ರಮ ಮಾಡ್ತಾಯಿದ್ರು. 1 ರೂಪಾಯಿ ಮನೆಗೆ ತೊಗೊಂಡೋಗಿಲ್ಲ ರೀ. ಪೊಲೀಸ್ ಬಿಲೌಡ್ ಫಂಡ್ ಅಂತ ಇದೆ, ಫಂಡ್ ಅಂತ. ಪೊಲೀಸ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅವ್ರಿಗೆ ಮತ್ತೊಂದು ಮಗನೊಂದು ಪೊಲೀಸ್ನವ್ರ ಮಕ್ಕಳಿಗೆ ಒಂದು ಫಂಡು. ಇನ್ನೊಂದು ಸುಮಾರು ಆವಾಗ 22 ಜಿಲ್ಲೆ ಇದ್ದಿದ್ದು. 22 ಜಿಲ್ಲೆಯಲ್ಲಿ 18 ಜಿಲ್ಲೆಯಲ್ಲಿ ಸಾರ್ವಜನಿಕ ಕ್ರೀಡಾಂಗಣವನ್ನು ಮಾಡಿದ್ದಾರೆ, ಹಣ ಸಂಗ್ರಹ ಮಾಡಿದ್ದಾರೆ ಕ್ರೀಡಾಂಗಣಕ್ಕೋಸ್ಕರ. ಕ್ರೀಡಾಂಗಣದಲ್ಲಿ ರಾಜ್ಕುಮಾರ್ ಮಕ್ಕಳು ಆಡ್ತಾರ, ಅಲ್ಲಿ ಆ ಸ್ಥಳೀಯರು ಆ ಮಕ್ಕಳಿಗೆ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳ್ಬಿಟ್ಟು 1 ರೂಪಾಯಿ ನ್ಯಾಯ ಸಂಭಾವನೆ ತಗೊಳ್ದೇ ಮಾಡಿಕೊಟ್ಟಂಥ ಪುಣ್ಯಾತ್ಮ ರಾಜ್ಕುಮಾರ್ ಅವರು. ಇನ್ನು ಎಷ್ಟು ಹೇಳಬೇಕು? 206 ಚಿತ್ರಗಳು, 206 ಚಿತ್ರಗಳಲ್ಲಿ 92% ಚಿತ್ರ ಸಕ್ಸಸ್ಸು. ಆ 206 ಚಿತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು. ಅದಕ್ಕೆ ರೀ ರಾಜ್ಕುಮಾರ್ ಅನ್ನೋದು ಸುಮ್ಮನೆ ಅನ್ನಲ್ಲ. ಅದಕ್ಕೆ ಪದ್ಮಭೂಷಣ ಕೊಟ್ಟಿರೋದು, ಅದಕ್ಕೆ ಪಾಲ್ಕೆ ಪ್ರಶಸ್ತಿ ಕೊಟ್ಟಿರೋದು, ಬೇಕಾದಷ್ಟು ಬಿರುದು ಕೊಟ್ಟಿದ್ದಾರೆ. ಅಮೇರಿಕಾದಲ್ಲಿರುವಂಥ ಜನ ಕೆಂಟಿಕಿ ಕರ್ನಲ್ ಅನ್ನೋ ಪ್ರಶಸ್ತಿ ಕೊಟ್ಟಿದ್ದಾರೆ. ನಟ ಸಾರ್ವಭೌಮ, ರಸಿಕರ ರಾಜ ಅಂತಾರೆ. ಯಾಕಂತಾರೆ? ನನಗಂತಾರ, ನಿಮ್ಗಂತಾರ, ಯಾರಿಗಂತಾರೆ? ಅದು ಸಾಧನೆ ಮಾಡಿದಾರಲ್ಲ ಅದಕ್ಕೆ. ಇಡೀ ಭಾರತೀಯ ಚಿತ್ರರಂಗ, MGR ಆಗಿರ್ಬೋದು, ಶಿವಾಜಿ ಗಣೇಶನ್ ಆಗಿರ್ಬೋದು, NTR ಆಗಿರ್ಬೋದು, ನಾಗೇಶ್ವರ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಇವರೆಲ್ಲ ಇಂಥ ಒಬ್ಬ ಮಹಾನ್ ನಟ. ಯಾಕೆ ಅಂತ ಹೇಳಿದ್ರೆ ಕೂಲಿಯವನಿಂದ ಹಿಡಿದು ಇವತ್ತು ನಾವ್ಯಾರಾದರೂ ಮಯೂರನ ನೋಡಿದ್ದೀವ? ಹಾಂ, ಮಯೂರ ಚಿತ್ರದ ಮೂಲಕ ಮಯೂರ ಹಿಂಗಿದ್ದ, ಮಯೂರ ಹಿಂಗೆ ಹೋರಾಟ ಮಾಡ್ದ, ಮಯೂರಿನ ಸಾಮ್ರಾಜ್ಯ ಹಿಂಗಿತ್ತು ಅಂತ ನೋಡಿದ್ದೀವಿ. ಕೃಷ್ಣದೇವರಾಯನ ನೋಡಿದ್ದೀವ? ಕೃಷ್ಣದೇವರಾಯನ ಚರಿತ್ರೆ ತೋರಿಸ್ತಾರೆ ಅವರು. ಹೆಂಗೆ ಒಬ್ಬ ಭಕ್ತ ಕುಂಬಾರ, ಒಬ್ಬ ರಾಘವೇಂದ್ರ ಸ್ವಾಮಿ ಪಾತ್ರ. ಇದನ್ನೆಲ್ಲ ಜನ ಒಪ್ಪಿಸ್ಕೊಂಡ್ರು. ಅನೇಕ ಜನ ಇದನ್ನು ಮಾಡಿದ್ರು ಅವ್ರ ಭಾಷೆಯಲ್ಲಿ.
ಅವರೆಲ್ಲ ನಟರು ಹೇಳಿದ್ರು, MGR ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, NTR ಆಗಿರ್ಬೋದು, ನಾಗೇಶ್ವರ ಆಗಿರ್ಬೋದು, ಇವರೆಲ್ಲ ದೊಡ್ಡ ನಟರು. ಇವರೆಲ್ಲ ಹೇಳಿದ್ರು ಏನೇ ಆದರೂ ಕೂಡ ನಾವು ರಾಜ್ಕುಮಾರ್ ಥರ ಪಾಠ ಮಾಡೋಕ್ಕಾಗಲಿಲ್ಲ. ಇದು ರಾಜ್ಕುಮಾರ್ ರೀ, ಅದಕ್ಕೆ ಆ ಗೌರವ ಕೊಡೋದು ಕರ್ನಾಟಕದವರು. ಇವತ್ತೇನೋ ನನಗೆ ಯಾವುದೋ ಉದ್ಯೋಗ ಇಲ್ಲ ಅಂತ ಅಪಪ್ರಚಾರಕ್ಕೋಸ್ಕರ ರಾಜ್ಕುಮಾರ್ ಬಗ್ಗೆ ಮಾತಾಡಿ ಇಷ್ಟೊಂದು ಉಗಿಸ್ಕೋಬೇಕಾಗಿತ್ತ ನೀವು? ಇಡೀ ಕರ್ನಾಟಕದ ಜನ ಚೀತು ಅಂತ ಉಗಿತಾವ್ರೆ, ಗೊತ್ತಾಗ್ಲಿಲ್ವ ನಿಮಗೆ? ಈಗೇನು ಹೇಳ್ತೀರಾ? ಒಂದು ಸಾರಿ ತಪ್ಪಾಯಿತು ಅಂತ ಕೇಳ್ತೀರಾ, ಇನ್ನೊಂದು ಸಲ ಇಲ್ಲ ನಾನು ಏನು ಅಂದಿದ್ದೀನೋ ಅದಕ್ಕೆ ನಾನು ಸ್ಟಿಕ್ಕರ್ ಹಾಕ್ತೀನಿ ಅಂತೀರ. ಏನಂತಾರೆ ಜನ? ಮೆಟ್ಲು ಹುಚ್ಚ ಅಂತಾರೆ. ಆ ಪಟ್ಟ ತಗೊಂಬಿಟ್ರಲ್ಲ, ಅದು ಪರ್ಮನೆಂಟ್ ನಿಮಗೆ. ಆ ಪಟ್ಟ ನಿಮಗೆ ಪರ್ಮನೆಂಟ್ ಆಗೋಯ್ತು, ಯಾರೂ ನಂಬಲ್ಲ. ನಾನು ಹೇಳ್ತೀನಿ, ಈ ಚೇತನನ ಹಿಂದೆ ಹೋಗುವಂಥವರು ದಯಮಾಡಿ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಾಳೆ ದಿನ ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಇಂಥವ್ರ ಜೊತೆ ಹೋದರೆ ನಿಮಗೂ ಕೂಡ ಅಗೌರವ ತರ್ತಾನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಇವ್ರ ಜೊತೆ ಹೋಗುವಂಥವ್ರು ಯೋಚನೆ ಮಾಡಿ ಹೋಗಿ. ಹಾಗಾಗಿ ನಾನು ಇವತ್ತು ರಾಜ್ಕುಮಾರ್ ಅವರು ಕ್ಷಮೆ ಕೇಳಿದ್ದೀನಿ, ಎಲ್ಲ ಆಯಿತು. ಈಗ ನಮ್ಮ ಹೋರಾಟ ಮುಂದೆ ಇದೆ, ನೋಡೋಣ, ನಾವು ಕಾದು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಸರ್ಕಾರದ ಮೇಲೆ ಒತ್ತಡ ತಂದು ಇವನ್ನ ಗಡೀಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಓಕೆ. ಸೊ ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.